ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ನಿಮ್ಮ ಮನೆಯಲ್ಲಿ ಹಳೆಯ ಬಟ್ಟೆಗಳು ಇದ್ದರೆ ಇದನ್ನೊಮ್ಮೆ ನೀವು ಕೇಳಿ ನೋಡಿ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಹಳೆಯ ಬಟ್ಟೆಗಳಿರ್ತದೆ. ಹಾಗಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಯಿಷಾ ರಲಿಯಲ್ಲಾಹು ಅನ್ಹಾ ರವರೊಂದಿಗೆ ನೀಡಿದಂತಹ ಒಂದು ಉಪದೇಶವಿದೆ. ನಾವೆಲ್ಲರೂ ಕೂಡ ಖಂಡಿತವಾಗಿ ಆ ಉಪದೇಶವನ್ನು ಕೇಳಬೇಕು. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಆಯಿಷಾ ರಲಿಯಲ್ಲಾಹು ಅನ್ಹಾ ರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಕಾಲಲಿ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನೊಂದಿಗೆ ಹೇಳಿದರು, ಇಜಾ ಅರತ್ತಲ್ಲುಹು ಕಬಿ, ಆಯಿಷಾ, ನೀನು ನಾಳೆ ಪರಲೋಕದಲ್ಲಿ ನನ್ನ ಜೊತೆ ಸೇರಬೇಕು ಎಂದು ಬಯಸುವುದಾದರೆ, ಅಂದರೆ ಪರಲೋಕದಲ್ಲಿ ನಿನಗೆ ನನ್ನ ಜೊತೆ ಇರಬೇಕು ಎಂಬಂತಹ ಆಗ್ರಹ ನಿನಗಿದ್ದರೆ, ಫಲ್ಯಕ್ಫೀಕಿ ಮಿನದ್ದುನ್ಯ ಕಜಾದಿರ್ ರಾಕಿಬ್, ಓರ್ವ ಯಾತ್ರೆ ಹೊರಟಂತಹ ವ್ಯಕ್ತಿಗೆ ಆತನ ಬಳಿ ಎಷ್ಟು ಆಹಾರಗಳಿರ್ತದೋ, ಎಷ್ಟು ಸೌಕರ್ಯಗಳಿರ್ತದೋ ಆ ಸೌಕರ್ಯದೊಂದಿಗೆ ನೀನು ಇಹಲೋಕದಲ್ಲಿ ಜೀವಿಸು. ಅಂದರೆ ಇಹಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಓರ್ವ ಯಾತ್ರೆ ಹೋಗುವ ವ್ಯಕ್ತಿಯಂತೆ ಆತನ ಯಾತ್ರೆಯಲ್ಲಿ ಆತನು ತೆಗೆದಿಟ್ಟುಕೊಳ್ಳುವಂತಹ ಆಹಾರಗಳೆಷ್ಟೋ, ಬಟ್ಟೆಗಳೆಷ್ಟೋ, ಸೌಕರ್ಯಗಳೆಷ್ಟೋ ಆ ಸೌಕರ್ಯಗಳನ್ನು ನೀನು ಉಪಯೋಗಿಸಿ ಆ ಸೌಕರ್ಯದಲ್ಲಿ ನೀನು ಜೀವಿಸು. ಅಂದರೆ ಇಹಲೋಕದಲ್ಲಿ ಜೀವಿಸುವಾಗ ಆಡಂಬರದಿಂದ ಜೀವಿಸಬೇಡ ಎಂದು. ಅದೇ ರೀತಿ ವ ಇಯ್ಯಾಕಿ ವ ಮುಜಾಲಿಸತಲ್ ಅಗ್ನಿಯಾ, ನೀನು ಶ್ರೀಮಂತರ ಜೊತೆ ಕುಳಿತುಕೊಳ್ಳುವುದನ್ನು ತ್ಯಜಿಸು. ಯಾಕೆಂದರೆ ಶ್ರೀಮಂತರ ಜೊತೆ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ನನಗೂ ಶ್ರೀಮಂತೆಯಾಗಬೇಕು ಅಥವಾ ನನ್ನಲ್ಲಿ ಶ್ರೀಮಂತಿಗೆ ಇರಬೇಕು ಎಂಬಂತಹ ಆಗ್ರಹ ನಿನಗೆ ಬರುತ್ತದೆ. ಆಗ ಇಹಲೋಕದ ಚಿಂತೆ ಹೃದಯದಿಂದ ಮಾಯವಾಗಲು ಅದು ಕಾರಣವಾಗುತ್ತದೆ. ಅಂದರೆ ಶ್ರೀಮಂತರ ಜೊತೆ ಕುಳಿತುಕೊಳ್ಳುವಾಗ ಸಾಮಾನ್ಯವಾಗಿ ನನಗೂ ಕೂಡ ಅವರಂತೆ ಶ್ರೀಮಂತನಾಗಬೇಕು ಎಂಬಂತಹ ಆಸೆ ಹುಟ್ಟುವುದು ಸಹಜ. ಅದಕ್ಕೋಸ್ಕರ ಶ್ರೀಮಂತರ ಜೊತೆ ಕುಳಿತುಕೊಳ್ಳುವುದನ್ನು ನೀನು ತ್ಯಜಿಸು. ಅದೇ ರೀತಿ ವಲಾ ತಸ್ತಖ್ಲಿಕಿ ಸೌಬನ್ ಹತ್ತಾ ತುರಕ್ಕಿಹಿ, ನೀನು ನಿನ್ನ ಬಟ್ಟೆಯನ್ನು ಅದಕ್ಕೆ ತುಂಡು ಇಟ್ಟು ಅದನ್ನು ಜೋಡಿಸುವ ಸಮಯ ಬರುವವರೆಗೂ ನೀನು ಅದನ್ನು ಉಪಯೋಗಿಸು ಎಂದು. ಅಂದರೆ ಒಂದು ಬಟ್ಟೆಯನ್ನು ಉಪಯೋಗಿಸುವಾಗ ಅದು ಹರಿದು ಬೇರೆ ಒಂದು ತುಂಡನ್ನಿಟ್ಟು ಅದನ್ನು ಜೋಡಿಸಿ ಆ ಬಟ್ಟೆಯನ್ನು ಕೂಡ ನೀನು ಧರಿಸು ಎಂದು. ಇಲ್ಲಿ ಆಯಿಷಾ ರಲಿಯಲ್ಲಾಹು ಅನ್ಹಾರವರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ನಾಳೆ ಪರಲೋಕದಲ್ಲಿ ನನ್ನ ಜೊತೆ ನಿಲ್ಲಲು ನಿನಗೆ ಒಂದು ಅವಕಾಶ, ಒಂದು ಆಗ್ರಹ ನಿನ್ನಲ್ಲಿದ್ದರೆ ಅದಕ್ಕಿರುವಂತಹ ಮಾರ್ಗ ಈ ಮೂರಾಗಿದೆ. ಒಂದನೆಯದ್ದು, ಇಹಲೋಕದಲ್ಲಿ ಓರ್ವ ಯಾತ್ರಿಕನಂತೆ ಅಂದರೆ ಸೌಕರ್ಯಗಳನ್ನೆಲ್ಲ ಕಡಿತಗೊಳಿಸಿ ಇರುವಂತಹ ಸೌಕರ್ಯದಲ್ಲಿ ನೀನು ಜೀವಿಸು. ಅದೇ ರೀತಿ ಎರಡನೆಯದು, ಶ್ರೀಮಂತರ ಜೊತೆ ಕುಳಿತುಕೊಳ್ಳುವುದನ್ನು ತ್ಯಜಿಸು. ಅಂದರೆ ನಿನ್ನ ಗೆಳೆಯರ ವಿಭಾಗದಲ್ಲಿ ಅಥವಾ ನಿನ್ನ ಸುತ್ತಮುತ್ತಲು ಬಡವರು ಇರಲಿ ಹೊರತು ಶ್ರೀಮಂತರೇ ಆಗುವುದು ಬೇಡ. ಕಾರಣ ಆ ಬಡತನದಿಂದ ನಿನಗೆ ಕಳೆಯಲಿಕ್ಕೆ ಅದೆಷ್ಟೋ ಇದೆ. ಶ್ರೀಮಂತರನ್ನು ನೋಡಿ ಶ್ರೀಮಂತಿಕೆ ನಿನ್ನ ಹೃದಯದಲ್ಲಿ ಬರುವುದಕ್ಕಿಂತ ಬಡವರನ್ನು ನೋಡಿ ಆ ಬಡತನದ ನೋವು ನಿನಗೆ ಗೊತ್ತಾಗಬೇಕು. ಅದೇ ರೀತಿ ಮೂರನೆಯದು ಇದಾಗಿದೆ. ಪ್ರಮುಖವಾಗಿ ಈ ಒಂದು ಹದೀಸ್ ತರಗತಿಯಲ್ಲಿ ನಾನು ನಿಮಗೆ ಹೇಳಲಿಕ್ಕಿರುವುದು ಬಟ್ಟೆ. ನಾವು ಧರಿಸುವಂತಹ ಬಟ್ಟೆ ಪ್ರತ್ಯೇಕವಾಗಿ 2-3 ಬಾರಿ ಧರಿಸಿದರೆ ನಮ್ಮ ಮನೆಯಲ್ಲಿ ಅಂತಹ ಬಟ್ಟೆ ಅದು ಹಳೆಯದ್ದಾಯಿತು, ಮತ್ತೆ ಅದನ್ನು ಧರಿಸಲು ನಾವು ಯಾವತ್ತೂ ಕೂಡ ಮುಂದಾಗುವುದಿಲ್ಲ. ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಯಿಷಾ ರಲಿಯಲ್ಲಾಹು ಅನ್ಹಾರವರೊಂದಿಗೆ ಹೇಳಿದ್ದು, ನಿನ್ನ ಬಟ್ಟೆ ಅದಕ್ಕೆ ನೀನು ತುಂಡು ಇಟ್ಟು ಅದನ್ನು ಜೋಡಿಸಿ ಆಗಲೂ ಕೂಡ ಅದನ್ನು ನೀನು ಧರಿಸು. ಆ ರೀತಿ ಧರಿಸುವ ಒಂದು ಸ್ವಭಾವ ನಿನಗೆ ಬೇಕು ಎಂದು. ನಮ್ಮ ಸ್ವಭಾವ ಏನೆಂದರೆ 1-2-3 ವಾರ ಒಂದು ಬಟ್ಟೆಯನ್ನು ಹಾಕಿದರೆ ನಂತರ ಅದು ಹಳೆಯದ್ದಾಯಿತು ಎಂದು ಬಿಸಾಕಿ ಹೊಸ ಬಟ್ಟೆಯನ್ನು ಖರೀದಿಸುವಂತಹ ಸ್ವಭಾವ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹದೀಸ್ ಗೊತ್ತು, ನಿಮಗೆ ಅಲ್ಲಾಹ್ ನೀಡಿದಂತಹ ನ್ಯಾಮತ್ತಿನಲ್ಲಿ ನೀವು ಒಳ್ಳೆಯ ಬಟ್ಟೆಯನ್ನು ಧರಿಸಬೇಕು. ಹೌದು, ಅದೇ ರೀತಿ ನೀವು ಅಲ್ಲಾಹ ನೀಡಿದಂತಹ ಅನುಗ್ರಹವನ್ನು ಅಲ್ಲಾಹನಿಗೆ ತೋರ್ಪಡಿಸುವ ಉದ್ದೇಶದಿಂದ ಒಳ್ಳೆಯ ಬಟ್ಟೆ ಧರಿಸುವ ಅಲ್ಲಾಹನಿಗೆ ಇಷ್ಟ, ಅದೂ ಕೂಡ ಹೌದು. ಆದರೆ ನಾವು
ಅತಿಯಾಗಿ ಬಟ್ಟೆಗಳನ್ನು ತೆಗೆಯುವಂತಹ ಸ್ವಭಾವ, ಇರುವ ಬಟ್ಟೆ ಹಾಳಾಗದೆ ಅಥವಾ ಹರಿಯದೆ ಹೊಸ ಬಟ್ಟೆಯನ್ನು ತೆಗೆಯುವಂತಹ ಸ್ವಭಾವ ಅದು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಜನರ ಮುಂದೆ ಹೋಗುವಾಗ, ಸಮಾರಂಭಕ್ಕೆ ಹೋಗುವಾಗ ಒಳ್ಳೆಯ ಬಟ್ಟೆಯನ್ನು ಧರಿಸಬೇಕು, ಹೌದು. ಆದರೆ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಆ ಹಳೆಯ ಬಟ್ಟೆಗಳನ್ನೆಲ್ಲ ಧರಿಸುತ್ತಾ ಇರುವುದಾದರೆ ಅದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇಷ್ಟ. ಕಾರಣ ಆಯಿಷಾ ರಲಿಯಲ್ಲಾಹು ಅನ್ಹಾರವರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀಡಿದಂತಹ ಉಪದೇಶ ನಾಳೆ ನಮಗೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಸ್ವರ್ಗದಲ್ಲಿ ಒಂದುಗೂಡಬೇಕು. ಆದ್ದರಿಂದ ನಮ್ಮ ಮನೆಯಲ್ಲಿ ನಮ್ಮ ಬಟ್ಟೆಗಳು ಅದೆಷ್ಟೋ ಸ್ಟಾಕ್ ಆಗಿ ನಾವಿಟ್ಟು ನಾವು ಅದನ್ನು ಉಪಯೋಗಿಸುತ್ತಲೇ ಇಲ್ಲ ಎಂದಿದ್ದರೆ ಅದನ್ನು ಯಾವುದಾದರೂ ಬಡವರಿಗೆ ನಾವು ಅದನ್ನು ನೀಡೋಣ. ಹಾಗೆ ನೀವು ಮನೆಯಲ್ಲೇ ಇಟ್ಟು ಯಾರಿಗೂ ನೀಡದೇ ಇರುವುದರಿಂದ ನಿಮಗೆ ಯಾವುದೇ ಪುಣ್ಯವಿಲ್ಲ, ಅದರಿಂದ ಯಾವುದೇ ಉಪಕಾರವೂ ಇಲ್ಲ. ಆದ್ದರಿಂದ ನೀವು ಮನೆಯಲ್ಲಿ ಅದನ್ನು ಧರಿಸಬೇಕು. ಇನ್ನು ಹಾಗೆ ನೀವು ಧರಿಸದಿದ್ದರೆ ಅದನ್ನು ಧರಿಸುವಂತಹ ಬಡವರಿರ್ತಾರೆ, ಅವರಿಗೆ ಅದನ್ನು ನಾವು ನೀಡೋಣ. ಇನ್ನು ನಾವು ಹಾಕಿ ಹರಿದು ಎಲ್ಲವೂ ಕೂಡ ನಶಿಸಿ ಹೋಗುವಂತಹ ಬಟ್ಟೆ ನಮ್ಮಲ್ಲಿರಬಹುದು, ಅದನ್ನು ಬಡವರಿಗೆ ನೀಡುವಂತಹ ಸ್ವಭಾವ ಇದ್ದರೆ ಅದನ್ನು ಖಂಡಿತವಾಗಿ ನೀಡಬೇಡಿ. ಅದರಿಂದ ಅವರಿಗೆ ಯಾವುದೇ ಉಪಕಾರ ಇಲ್ಲ. ನೀಡುವುದಾದರೆ ಒಳ್ಳೆಯ ಬಟ್ಟೆಗಳನ್ನು ನೀಡಿ. ನಾವು ಉಪಯೋಗಿಸದೆ ಮನೆಯಲ್ಲಿಟ್ಟಂತಹ ಒಳ್ಳೆಯ ಬಟ್ಟೆಗಳಿರಬಹುದು, ಅದನ್ನು ನೀಡಿ ಹೊರತು ನಾವು ಇನ್ನೂ ಉಪಯೋಗಿಸಲು ಯಾವುದೇ ರೀತಿಯಲ್ಲಿ ಸಾಧ್ಯತೆ ಇಲ್ಲ ಎಂಬಂತಹ ನಿಟ್ಟಿನಲ್ಲಿ ಹರಿದು ಹೋದಂತಹ ಬಟ್ಟೆಯನ್ನು ನೀಡುವಂತಹ ಸ್ವಭಾವ ಅದು ಒಳ್ಳೆಯದಲ್ಲ. ಆದ್ದರಿಂದ ಬಟ್ಟೆಯನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಒಳ್ಳೆಯ ಬಟ್ಟೆಗಳು ಇದ್ದರೆ ಮತ್ತೆ ಮತ್ತೆ ಒಳ್ಳೆಯ ಬಟ್ಟೆಗಳನ್ನು ಖರೀದಿಸುವಂತಹ ಸ್ವಭಾವ ನಮಗೆ ಬೇಡ. ಒಳ್ಳೆಯ ಬಟ್ಟೆಗಳಿರುವಾಗ ಅದನ್ನೇ ಧರಿಸಿ ಆ ಬಟ್ಟೆ ಹರಿಯುವ ತನಕ ನಮಗೆ ಧರಿಸಬಹುದು. ಅದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದು. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಸ್ವತಃ ಬಟ್ಟೆಯನ್ನು ಒಳೆದು ಧರಿಸುತ್ತಿದ್ದರು ಎಂದು ಹೇಳುವಾಗ ಹರಿಯುವಷ್ಟು ಮಟ್ಟಿಗೆ ಅವರು ಅದನ್ನು ಧರಿಸುತ್ತಿದ್ದರು ಎಂದಾಗಿದೆ. ಆದ್ದರಿಂದ ನಮ್ಮ ಬಟ್ಟೆಯೂ ಕೂಡ ಆ ರೀತಿ ಆಗಬೇಕು. ಇನ್ನು ಅದಲ್ಲ, ನನಗೆ ಆ ರೀತಿ ಧರಿಸಿ ಜನರ ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದಿದ್ದರೆ ಒಳ್ಳೆಯ ಬಟ್ಟೆಯನ್ನು ಧರಿಸಿ. ಆ ಬಟ್ಟೆಯನ್ನು ಧರಿಸದೇ ಇಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಅದನ್ನು ಯಾರಿಗಾದರೂ ನೀಡಿ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿರುವಂತಹ ಬಟ್ಟೆಗಳ ಅವಸ್ಥೆ ಇದಾಗಿರಬೇಕು. ಅಲ್ಲದೆ ಅದೆಷ್ಟೋ ಬಟ್ಟೆಗಳನ್ನು ತೆಗೆಯುವುದು, ಧರಿಸುವುದೂ ಇಲ್ಲ, ಅಲ್ಲೇ ಇಡುವುದು, ಆ ರೀತಿಯಾದಂತಹ ಸ್ವಭಾವ ನಮಗೆ ಬೇಡ. ಅಲ್ಲಾಹನು ಈ 3 ಸ್ವಭಾವಗಳು ನಮ್ಮ ಜೀವನದಲ್ಲಿ ನಾವು ನೆಲೆನಿಲ್ಲಿಸೋಣ. ನಾಳೆ ಪರಲೋಕದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಆ ಒಂದು ಸಹವಾಸ, ಆ ಒಂದು ಒಗ್ಗೂಡುವಿಕೆ ಅಲ್ಲಾಹ ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.